ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ 10th ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿದ್ದೀವಿ. ಅದರಲ್ಲಿ ಮೂರನೇ ಕ್ವಶನ್ನು. ಒಂದು ಎ ಪಿಯಲ್ಲಿ A12 ಅಂದರೆ 12ನೇ ಟರ್ಮ್ ಎಷ್ಟಿದೆ? 37 37. ಡಿ ಕಾಮನ್ ಡಿಫ್ರೆನ್ಸ್ 3. ಮತ್ತು ನಾವೇನು ಕಂಡುಹಿಡಿಬೇಕು? ಎ ಅಂದರೆ ಫಸ್ಟ್ ಟರ್ಮ್ ಮತ್ತು S12 ಅಂದರೆ ಆ 12 ಟರ್ಮ್ಸು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಸಮ್. ಅವೆರಡು ಕಂಡುಹಿಡಿಬೇಕು. ಫಸ್ಟು A12 ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಶೀಟಲ್ಲಿ ಎರಡನೇ ಫಾರ್ಮುಲಾ. ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಆದರೆ A ಪ್ಲಸ್ ಡಿ, ಥರ್ಡ್ ಟರ್ಮ್ ಆದರೆ A ಪ್ಲಸ್ 2D, ಫೋರ್ತ್ ಟರ್ಮ್ A ಪ್ಲಸ್ 3D. ಅದೇ ಥರ A12ಗೆ ಫಾರ್ಮುಲಾ A ಪ್ಲಸ್ 11D. ನೆಕ್ಸ್ಟ್ ನಮಗೆ ಎ ಬಿಟ್ಟು ಇನ್ನೆಲ್ಲ ಗೊತ್ತಿದೆ. A12 37 is equal to A plus 11 into D. D ವ್ಯಾಲ್ಯೂ 3, 11 into 3. ನೆಕ್ಸ್ಟ್ ನಾವೀಗ ಎ ಕಂಡುಹಿಡಿತಾ ಇದ್ದೀವಿ. ಅದಕ್ಕೋಸ್ಕರ ಎ LHS ಅಲ್ಲಿ ಬರಲಿ ಅನ್ನೋ ಕಾರಣಕ್ಕೆ LHS ಮತ್ತು RHS ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ. A plus 11 into 3 is equal to 37. 11 into 3 33. A plus 33 is equal to 37. Next A is equal to 37. 33 ರೈಟ್ ಸೈಡಿಗೆ ಬಂದರೆ RHSಗೆ -33 ಆಯಿತು. A is equal to 37 - 33, ಉತ್ತರ 4. ಫಸ್ಟ್ ಟರ್ಮ್ 4. ನೆಕ್ಸ್ಟು ಸಮ್ ಕಂಡುಹಿಡಿಯಬೇಕು. ಸಮ್ಗೆ ನಾನು ಮತ್ತೆ 6th ಫಾರ್ಮುಲಾನೇ ಹಾಕ್ಕೊತಾ ಇದ್ದೀನಿ. 5th ಫಾರ್ಮುಲಾ ಹಾಕ್ಕೊಂಡ್ರೆ, 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಎನ್ ಗೊತ್ತಿದೆ 12, ಎ ಗೊತ್ತಿದೆ, ಡಿ ಗೊತ್ತಿದೆ. 5ನೇ ಫಾರ್ಮುಲಾ ಬೇಕಾದ್ರೆ ಹಾಕ್ಕೊಬೋದು. 6ನೇ ಫಾರ್ಮುಲಾ ಚಿಕ್ಕದಾಗಿದೆ ಅಂತ ಹಾಕ್ಕೊಂಡಿರೋದು. S is equal to n/2 into A plus AN. ನಮಗೆಲ್ಲ ವ್ಯಾಲ್ಯೂಸ್ ಗೊತ್ತಿದೆ. 12/2 into 4 plus 37. ನೆಕ್ಸ್ಟ್ 12/2 12ನ್ನ 2ರಿಂದ ಡಿವೈಡ್ ಮಾಡಿದ್ರೆ ಆನ್ಸರ್ 6 ಬರುತ್ತೆ. ಬ್ರ್ಯಾಕೆಟ್ ಅಂದರೆ ಇಂಟು 37 + 4 41. S is equal to 6 into 41. S12 ಅಂದರೆ ಇನ್ನೇನಿಲ್ಲ, 12th ಟರ್ಮ್ವರೆಗೂ ನಾವು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿತಾ ಇದ್ದೀವಿ. ಎಷ್ಟು? ಇದಕ್ಕೆ S13 ಆಗೋಗಿದೆ. ಒಂದು ನಿಮಿಷ. S12 ಆಗಬೇಕು. S12 is equal to 6 into 41, 246. ಇದು ಎರಡನೇ ಆನ್ಸರು. S12 is equal to 246. ಥ್ಯಾಂಕ್ ಯು.